ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾವು ಇಂದಿನ ಒಂದು ತರಗತಿಯಲ್ಲಿ 10ನೇ ತರಗತಿಯ ತರಗತಿ 10 ತರಗತಿ 10ರ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ಆ ವಿಭಾಗದಲ್ಲಿನ 2ನೇ ಘಟಕ ದುಡಿಮೆ. ಮೊದಲನೇ ಅಧ್ಯಾಯದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸವನ್ನು ನೋಡ್ತೀವಿ. 2ನೇ ಅಧ್ಯಾಯ ದುಡಿಮೆ. ಈ ದುಡಿಮೆ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡುವಂತಹ ಕಲಿಕಾಂಶಗಳು ಅಂತಂದ್ರೆ ಒಂದು ಶ್ರಮ ವಿಭಜನೆ. ಅಂದ್ರೆ ಶ್ರಮ ವಿಭಜನೆ ಅಂದ್ರೆ ಏನು? ಆ ಶ್ರಮ ವಿಭಜನೆಗೆ ಸಂಬಂಧಪಟ್ಟಂತೆ ಕಾರ್ಲ್ ಮಾರ್ಕ್ಸ್ ಅವರು 2 ಪ್ರಕಾರದ ಒಂದು ಶ್ರಮ ವಿಭಜನೆ ತಿಳಿಸ್ತಾರೆ. ಆ ಶ್ರಮ ವಿಭಜನೆ ನಂತರ ದುಡಿಮೆಯಲ್ಲಿ ಅಸಮಾನತೆ, ಸಂಭಾವನೆ ಸಹಿತ, ಸಂಭಾವನೆ ರಹಿತ ದುಡಿಮೆ. ಸಂಭಾವನೆ ಸಹಿತ ದುಡಿಮೆ ಅಂದ್ರೆ ಏನು? ಸಂಭಾವನೆ ರಹಿತ ದುಡಿಮೆ ಅಂದ್ರೆ ಏನು? ಅಥವಾ ಸಂಭಾವನೆ ಸಹಿತ ದುಡಿಮೆಗೆ ಬರುವಂತಹ ಕೆಲಸಗಾರರು ಯಾರು? ಆ ಒಂದು ಅಂಶವನ್ನ ನಾವು ಅಭ್ಯಾಸ ಮಾಡಬೇಕಾಗುತ್ತಾ. ನೆಕ್ಸ್ಟ್ ಸಂಘಟಿತ ಮತ್ತು ಅಸಂಘಟಿತ ವಲಯ. ಸಮಾಜದಲ್ಲಿರುವಂತಹ ಒಂದು ಸಂಘಟಿತ ಕ್ಷೇತ್ರ, ಅಸಂಘಟಿತ ಕ್ಷೇತ್ರ. ಆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ಹಾಗೂ ಅಸಂಘಟಿತ ದುಡಿಮೆಗಾರರ ಸವಾಲುಗಳು. ಇಷ್ಟು ಕಲಿಕಾಂಶಗಳು ಈ ನಿಮ್ಮ ಅಧ್ಯಾಯ 2ರಲ್ಲಿನ ದುಡಿಮೆ ಅಧ್ಯಾಯದಲ್ಲಿ ಬರುವಂತಹ ಕಲಿಕಾಂಶಗಳು. ಈ ಕಲಿಕಾಂಶಗಳಲ್ಲಿ ಮೊದಲ ಒಂದು ಕಲಿಕಾಂಶವಾದಂತಹ ಶ್ರಮ ವಿಭಜನೆ. ಮೊದಲು ಶ್ರಮ ವಿಭಜನೆ, ಈ ಒಂದು ಕಲಿಕಾಂಶದ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಶ್ರಮ ವಿಭಜನೆ. ಈ ಶ್ರಮ ವಿಭಜನೆಗೆ ಸಂಬಂಧಿಸಿದಂತೆ ಒಬ್ಬ ಪ್ರಸಿದ್ಧ ತತ್ವಜ್ಞಾನಿಯಾದಂತಹ ಪ್ಲೇಟರ್ ಅವರು ಒಂದು ಕೃತಿ ಬರೀತಾರೆ. ಯಾವ ಕೃತಿ ಅಂದ್ರೆ ದಿ ರಿಪಬ್ಲಿಕ್. ಪ್ಲೇಟರ್ ಅವರು ದಿ ರಿಪಬ್ಲಿಕ್ ಅಂತ ಒಂದು ಕೃತಿ ಬರೀತಾರೆ. ಆ ಕೃತಿಯಲ್ಲಿ ಶ್ರಮ ವಿಭಜನೆಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಅಭಿಪ್ರಾಯನ, ತಮ್ಮ ಒಂದು ಹೇಳಿಕೆಯನ್ನ ಅವ್ರು ನೀಡ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ಕೂಡಿರುತ್ತೆ. ಮನುಷ್ಯನ ಒಂದು ಸಮಾಜ, ಮಾನವ ಸಮಾಜ ಏನಿದೆಯೋ ಆ ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ಕೂಡಿರುತ್ತೆ. ಈ ಸ್ವಾಭಾವಿಕ ಅಸಮಾನತೆಯು ಶ್ರಮ ವಿಭಜನೆಯಿಂದ ಕೂಡಿರುತ್ತೆ. ಅಂದ್ರೆ ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತೆ. ಸ್ವಾಭಾವಿಕ ಅಸಮಾನತೆ ಅಂದ್ರೆ ತಾರತಮ್ಯ, ಒಂದು ಭೇದ ಭಾವ, ಇಂಥ ಒಂದು ಅಸಮಾನತೆಯಿಂದ ಮಾನವನ ಸಮಾಜ ರೂಪುಗೊಳ್ಳುತ್ತೆ. ಈ ಅಸಮಾನತೆ ಏನಿದೆಯೋ, ಈ ಸ್ವಾಭಾವಿಕ ಅಸಮಾನತೆಯು ಶ್ರಮ ವಿಭಜನೆಯಿಂದ ಕೂಡಿರುತ್ತೆ. ಶ್ರಮ ವಿಭಜನೆಯಿಂದ ಈ ಸ್ವಾಭಾವಿಕ ಅಸಮಾನತೆ ಕೂಡಿರುತ್ತೆ ಅಂತೇಳಿ ಒಂದು ಹೇಳಿಕೆಯನ್ನ ಪ್ಲೇಟರ್ ಅವರು ತಮ್ಮ ಕೃತಿಯಾದಂತಹ ದಿ ರಿಪಬ್ಲಿಕ್ ಕೃತಿಯಲ್ಲಿ ಅವರು ತಿಳಿಸ್ತಾರೆ. ಒಂದು ಸಮಾಜದ ಅಗತ್ಯಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನ, ವಸ್ತುಗಳನ್ನ, ಕೆಲವು ಪದಾರ್ಥಗಳನ್ನ ಬೇರೆ ಬೇರೆ ವರ್ಗಗಳ ದುಡಿಯುವ ಜನ ಪೂರೈಸ್ತಾರೆ. ಒಂದು ಮಾನವ ಸಮಾಜಕ್ಕೆ ಏನೇನು ಅವಶ್ಯಕವಾಗಿ ಬೇಕಾಗಿರುತ್ತೋ ಆ ಸೌಲಭ್ಯಗಳನ್ನ, ಆ ಪದಾರ್ಥಗಳನ್ನ, ವಸ್ತುಗಳನ್ನ ವಿವಿಧ ವರ್ಗಗಳ ಜನರು, ದುಡಿಯುವಂತ ಜನರು ಪೂರೈಸ್ತಾ ಹೋಗ್ತಾರೆ. ಈ ಮಾತನ್ನ ಪ್ಲೇಟೋ ಎಂಬ ತತ್ವಜ್ಞಾನಿಯವರು ತಿಳಿಸ್ಕೊಡ್ತಾರೆ. ಅಷ್ಟೆಲ್ಲ ಅವರು ಒಂದು ಉದಾಹರಣೆಗೆ ನಮ್ಮ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ದವಸ ಧಾನ್ಯಗಳನ್ನ ಕೃಷಿ ಒಂದು ವೃತ್ತಿಯನ್ನು ನಿರ್ವಹಿಸುವಂತಹ ರೈತರು ಒದಗಿಸ್ತಾರೆ. ಅಸಂಖ್ಯಾತ ಕೋಟ್ಯಾಂತರ ಜನರು ಸೇವಿಸುವಂತಹ, ಬಳಸುವಂತಹ ಆಹಾರ ಪದಾರ್ಥಗಳನ್ನ ರೈತರು ಪೂರೈಸುತ್ತಾರೆ. ಬಟ್ಟೆ ನೇಯಲು ನೇಕಾರರು ಬೇಕು. ಆ ಆಹಾರ ಪದಾರ್ಥಗಳ ಅವಶ್ಯಕತೆಗಳನ್ನ, ಅಗತ್ಯತೆಗಳನ್ನ ರೈತರು ಹೇಗೆ ಪೂರೈಸ್ತಾರೋ ಅದೇ ರೀತಿ ಆ ಬಟ್ಟೆಯನ್ನ ನಾವು ಧರಿಸುವಂತಹ ಒಂದು ಬಟ್ಟೆಯನ್ನ, ಆ ಬಟ್ಟೆ ನೇಯಲು ನೇಕಾರರು ಬೇಕು. ಹೀಗೆ ವಿವಿಧ ರೀತಿಯಂತ ದುಡಿಯುವ ವರ್ಗದ ಜನರು ಸಮಾಜದಲ್ಲಿನ ಅಗತ್ಯತೆಗಳನ್ನ ಅವರು ಪೂರೈಸ್ತಾರೆ ಅಂತೇಳಿ ಪ್ಲೇಟರ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ.
ಶ್ರಮ ವಿಭಜನೆಯು ಈ ಎಲ್ಲ ದುಡಿಯುವ ಒಂದು ವರ್ಗಗಳು ಸಮಾಜದ ಒಂದು ರೀತಿ ಏನೆಲ್ಲ ರೀತಿಯಾದಂತಹ ದುಡಿಯುವ ವರ್ಗಗಳು ಈ ಒಂದು ಶ್ರಮ ವಿಭಜನೆಯ ಮೂಲಕವಾಗಿ ಈ ಒಂದು ಐಕ್ಯವಾಗುವಂತೆ ಅಂದ್ರೆ ಅವರೆಲ್ಲ ದುಡಿಯುವ ವರ್ಗದವರು ಒಂದುಗೂಡಬೇಕು. ಶ್ರಮ ವಿಭಜನೆಯು ಸಮಾಜದ ಆರ್ಥಿಕ, ಸಾಮಾಜಿಕ, ರಾಜಕೀಯ ಅಗತ್ಯತೆಗಳಿಗೆ ಬೇಕಾಗುತ್ತೆ. ಸಮಾಜದಲ್ಲಿನ ಸಾಮಾಜಿಕವಾಗಿ ಅವರ ಒಂದು ಆರ್ಥಿಕ ಅಗತ್ಯತೆಗಳಿಗೆ ಈ ಶ್ರಮ ವಿಭಜನೆ ಬೇಕಾಗುತ್ತೆ. ಆದರೆ ಈ ಒಂದು ಶ್ರಮ ವಿಭಜನೆಯಲ್ಲಿ ಶೋಷಣೆಯ ಆಯಾಮ ಇರಬಾರದು. ಆದರೆ ಶ್ರಮ ವಿಭಜನೆ ಬಹಳ ಅವಶ್ಯಕವಾಗಿ ಮಾನವ ಸಮಾಜಕ್ಕೆ ಬೇಕು. ಆದರೆ ಈ ಶ್ರಮ ವಿಭಜನೆಯಲ್ಲಿ ಶೋಷಣೆ ಆಗಬಾರದು, ಒಂದು ದಬ್ಬಾಳಿಕೆ, ದೌರ್ಜನ್ಯ ಆಗಬಾರದು. ಯಾಕೆಂತಂದ್ರೆ ಒಂದು ಶ್ರಮ ವಿಭಜನೆ ಮೂಲಕವಾಗಿ ಅನೇಕವಾದ ಕೆಲಸ ಕಾರ್ಯಗಳು ವಿವಿಧ ರೀತಿಯ ದುಡಿಯುವ ವರ್ಗದವರು ನಿರ್ವಹಿಸ್ತಾರೆ ಅಂತಂದ್ರೆ ಆ ದುಡಿಯುವ ವರ್ಗದವರಿಗೆ ನಡುವೆ ಒಂದು ಶೋಷಣೆಗಳು ಇರಬಾರದು, ತಾರತಮ್ಯ ಇರಬಾರದು. ಸರಿ, ಇಷ್ಟು ಒಂದು ಅಭಿಪ್ರಾಯವನ್ನ ಪ್ಲೇಟೋರವರು ರಿಪಬ್ಲಿಕ್ ಅಂತ ಕೃತಿಯಲ್ಲಿ ತಿಳಿಸ್ತಾರೆ ಅಂತ ಹೇಳಿದ್ರು. ಶ್ರಮ ವಿಭಜನೆ ಸ್ವಾಭಾವಿಕ ಅಸಮಾನತೆಗಳಿಂದ ಕೂಡಿರುತ್ತೆ. ಈ ಒಂದು ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಯಿಂದ ರೂಪುಗೊಳ್ಳುತ್ತೆ. ಈ ಸ್ವಾಭಾವಿಕ ಅಸಮಾನತೆ ಶ್ರಮ ವಿಭಜನೆಯಿಂದ ಕೂಡಿರುತ್ತೆ ಅಂತೇಳಿ ಇವರು ಹೇಳ್ತಾರೆ. ಹಾಗಾದ್ರೆ ಶ್ರಮ ವಿಭಜನೆ ಅಂದ್ರೆ ಏನು? ಶ್ರಮ ವಿಭಜನೆ ಅಂದ್ರೆ ಏನು? ಶ್ರಮ ವಿಭಜನೆ ಅಂದ್ರೆ ಒಂದು ಕೆಲಸವನ್ನ ಅವರವರ ಆಸಕ್ತಿ, ಅಭಿರುಚಿ ಮತ್ತು ಲಿಂಗಗಳ ಆಧಾರದ ಮೇಲೆ ಹಂಚುವುದನ್ನ, ಯಾವುದೋ ಒಂದು ಕೆಲಸ ಇರ್ಬೋದು, ಆ ಒಂದು ಕೆಲಸವನ್ನ ವಿವಿಧ ವರ್ಗದ ಜನರು ಅವರವರ ತಮ್ಮ ಆಸಕ್ತಿಗೆ, ಅಭಿರುಚಿಗೆ, ಸಾಮರ್ಥ್ಯ ಮತ್ತು ಅವರ ಒಂದು ಶಕ್ತಿ ಹಾಗೂ ಲಿಂಗಗಳ ಆಧಾರದ ಮೇಲೆ ಹಂಚುವುದನ್ನೇ ನಾವು ಶ್ರಮ ವಿಭಜನೆ ಅಂತ ಕರೀತೀವಿ. ಈ ಶ್ರಮ ವಿಭಜನೆಗೆ ಸಂಬಂಧಪಟ್ಟಂತೆ ಕಾರ್ಲ್ ಮಾರ್ಕ್ಸ್ ಅವರು ಅವರೊಂದು ಶ್ರಮ ವಿಭಜನೆ ಬಗ್ಗೆ ಅವರು ಸಮೇತ ಒಂದು ಹೇಳಿಕೆಯನ್ನು, ಅಭಿಪ್ರಾಯವನ್ನು ತಿಳಿಸ್ತಾರೆ. ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ನಿರ್ಮಿಸುತ್ತೆ. ಕಾರ್ಲ್ ಮಾರ್ಕ್ಸ್ ಎಂಬ ಒಬ್ಬ ತತ್ವಜ್ಞಾನಿಯವರು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಕಾರ್ಲ್ ಮಾರ್ಕ್ಸ್ ಅವರು ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನ ನಿರ್ಮಿಸುತ್ತೆ. ಕಡಿಮೆ ಕೌಶಲ್ಯವಿರುವಂತಹ ಕೆಲಸಗಾರರನ್ನ ಇದು ನಿರ್ಮಿಸುತ್ತೆ. ಆದರೆ ಅವರ ಶ್ರಮ ವಿಭಜನೆಯನ್ನ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಒಂದು ಆರ್ಥಿಕ ಶ್ರಮ ವಿಭಜನೆ ಮತ್ತು ಸಾಮಾಜಿಕ ಶ್ರಮ ವಿಭಜನೆ ಅಂತ. ಆರ್ಥಿಕ ಶ್ರಮ ವಿಭಜನೆ ಮತ್ತು ಸಾಮಾಜಿಕ ಶ್ರಮ ವಿಭಜನೆ. ಒಂದು ಆರ್ಥಿಕ ಶ್ರಮ ವಿಭಜನೆ, ಎರಡನೇದು ಸಾಮಾಜಿಕ ಶ್ರಮ ವಿಭಜನೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಶ್ರಮ ವಿಭಜನೆ ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ನಿರ್ಮಿಸುತ್ತೆ. ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ಇದು ನಿರ್ಮಿಸುತ್ತೆ. ಈ ಶ್ರಮ ವಿಭಜನೆ ಎರಡು ಪ್ರಕಾರಗಳಿಂದ ಕೂಡಿರುತ್ತೆ. ಒಂದು ಆರ್ಥಿಕ ಶ್ರಮ ವಿಭಜನೆ, ಇನ್ನೊಂದು ಸಾಮಾಜಿಕ ಶ್ರಮ ವಿಭಜನೆ. ಈ ಆರ್ಥಿಕ ಶ್ರಮ ವಿಭಜನೆಯು ತಾಂತ್ರಿಕ ಅಂಶಗಳ ಜೊತೆಗೆ ಕಾರ್ಮಿಕರ ಸಹಾಯದಿಂದ ಇದು ಹೆಚ್ಚಾಗಿ ನಡೆಯುತ್ತೆ. ಆರ್ಥಿಕ ಶ್ರಮ ವಿಭಜನೆ ಏನಿದೆಯೋ, ಈ ಆರ್ಥಿಕ ಶ್ರಮ ವಿಭಜನೆಯು ತಾಂತ್ರಿಕ ಅಂಶಗಳ ಜೊತೆಗೆ, ತಾಂತ್ರಿಕವಾಗಿ ಕೆಲವೊಂದು ಉಪಕರಣಗಳ ತಾಂತ್ರಿಕ ಸಹಾಯದ ಜೊತೆಗೆ ಕೆಲವೊಂದು ಕಾರ್ಮಿಕರ ಸಹಾಯದಿಂದಾಗಿ ಆರ್ಥಿಕ ಶ್ರಮ ವಿಭಜನೆ ಹೆಚ್ಚಾಗಿ ನಡೆಯುತ್ತೆ. ಆದರೆ ಸಾಮಾಜಿಕ ಶ್ರಮ ವಿಭಜನೆ ಏನಿದೆಯೋ, ಈ ಸಾಮಾಜಿಕವಾದ ನಿಯಂತ್ರಣವನ್ನ, ಈ ಸಾಮಾಜಿಕ ಶ್ರಮ ವಿಭಜನೆಯು ವಿವಿಧ ಒಂದು ವರ್ಗ, ಸ್ಥಾನ, ಏಣಿ ಶ್ರೇಣಿಯ ಆಧಾರದ ಮೇಲೆ, ವರ್ಗ, ಸ್ಥಾನ, ಏಣಿ ಶ್ರೇಣಿ ಅಂದ್ರೆ ಅವ್ರ ಮೇಲೂ ಏಣಿ ಶ್ರೇಣಿ ಏನಿದೆಯೋ ಆ ಏಣಿ ಶ್ರೇಣಿಗಳ ಮೂಲಕವಾಗಿ ಈ ಸಾಮಾಜಿಕ ವಿಭಜನೆಯು ಸಾಮಾಜಿಕ ಶ್ರಮ ವಿಭಜನೆಯು ನಡೆಯುತ್ತೆ. ಅಂದ್ರೆ ಆರ್ಥಿಕ ಶ್ರಮ ವಿಭಜನೆ,
ಸಾಮಾಜಿಕ ಶ್ರಮ ವಿಭಜನೆ. ಕಾರ್ಲ್ ಮಾರ್ಕ್ಸ್ ಸೂಚಿಸುವ ಎರಡು ರೀತಿಯ ಶ್ರಮ ವಿಭಜನೆ: ಆರ್ಥಿಕ ಶ್ರಮ ವಿಭಜನೆ, ತಾಂತ್ರಿಕ ಸಹಾಯದ ಜೊತೆಗೆ ಕಾರ್ಮಿಕರ ಸಹಾಯದಿಂದ ನಡೆಯುತ್ತೆ. ಸಾಮಾಜಿಕ ಶ್ರಮ ವಿಭಜನೆ, ಈ ಒಂದು ದುಡಿಯುವ ವರ್ಗ ಏನಿದೆಯೋ ಆ ದುಡಿಯುವ ವರ್ಗದವರು ಮತ್ತು ಅವರ ಒಂದು ಸ್ಥಾನ ಏನೇ ಶ್ರೇಣಿಯ ಮೂಲಕವಾಗಿ ಈ ಸಾಮಾಜಿಕ ಶ್ರಮ ವಿಭಜನೆ ನಡೆಯುತ್ತೆ ಅಂತೇಳಿ ಕಾರ್ಲ್ ಮಾರ್ಕ್ಸ್ ಅವರು ತಿಳಿಸ್ತಾರೆ. ನಂತರ ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರು ಶ್ರಮ ವಿಭಜನೆ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಕಡಿಮೆ ಕೌಶಲ್ಯ ಇರುವ ಒಂದು ಕೆಲಸಗಾರರನ್ನ ಇದು ನಿರ್ವಹಿಸುತ್ತೆ. ಯಾವುದು? ಶ್ರಮ ವಿಭಜನೆ. ಇದು ಎರಡು ರೀತಿಯ ಪ್ರಕಾರ ಶ್ರಮ ವಿಭಜನೆ ಹೊಂದಿರುತ್ತೆ. ಒಂದು ಸಾಮಾಜಿಕ ಶ್ರಮ ವಿಭಜನೆ, ಇನ್ನೊಂದು ಆರ್ಥಿಕ ಶ್ರಮ ವಿಭಜನೆ. ಕೈಗಾರಿಕಾ ಸಮಾಜಕ್ಕೆ ವಿಭಿನ್ನವಾದಂತಹ ಒಂದು ಶ್ರಮ ವಿಭಜನೆಯನ್ನ ಕೈಗಾರಿಕಾ ನಂತರದ ಸಮಾಜದಲ್ಲಿ ನಾವು ನೋಡಬಹುದು. ಅಂದ್ರೆ ಕೈಗಾರಿಕಾ ಸಮಾಜಕ್ಕಿಂತ ವಿಭಿನ್ನವಾದಂತಹ ಒಂದು ಶ್ರಮ ವಿಭಜನೆಯನ್ನ ಕೈಗಾರಿಕಾ ನಂತರದ ಸಮಾಜದಲ್ಲಿ ನಾವು ನೋಡ್ತೀವಿ. ಆದರೆ ಇಂದಿನ ಒಂದು ಮಾಹಿತಿ ಅಥವಾ ಡಿಜಿಟಲ್ ಸಮಾಜದಲ್ಲಿ, ಮಾಹಿತಿ ಸಮಾಜ ಅಥವಾ ಡಿಜಿಟಲ್ ಸಮಾಜದಲ್ಲಿ ಶ್ರಮ ವಿಭಜನೆಯ ಪ್ರಕಾರಗಳು ಗಣಕಯಂತ್ರಗಳ ಮೂಲಕವಾಗಿ ರೂಪಾಂತರವಾಗಿವೆ. ಇಂದಿನ ಮಾಹಿತಿ ಸಮಾಜ ಮತ್ತು ಡಿಜಿಟಲ್ ಸಮಾಜದಲ್ಲಿ ಶ್ರಮ ವಿಭಜನೆಯು ಗಣಕಯಂತ್ರಗಳ ಸಹಾಯದಿಂದ, ಶ್ರಮ ವಿಭಜನಾ ಪ್ರಕಾರಗಳು ಗಣಕಯಂತ್ರಗಳ ಸಹಾಯದಿಂದ, ಗಣಕಯಂತ್ರಗಳ ಮೂಲಕವಾಗಿ ಅವು ರೂಪಾಂತರಗೊಂಡಿವೆ. ಉದಾಹರಣೆಗೆ ಮಾಹಿತಿ ತಂತ್ರಜ್ಞಾನ ಆಧಾರಿತವಾದಂತಹ ಒಂದು ನಾವು ನೆಟ್ವರ್ಕ್ ಅಂತ ಏನ್ ಕರೀತೀವೋ ಆ ನೆಟ್ವರ್ಕ್ ಸೊಸೈಟಿಯಲ್ಲಿ ವ್ಯಕ್ತಿಗಳ ಒಂದು ಶ್ರಮ ವಿಭಜನೆಗಳು, ಮಾಹಿತಿ ಸಮಾಜ ಅಥವಾ ನೆಟ್ವರ್ಕ್ ಸೊಸೈಟಿ ಅಂತ ಏನ್ ಕರೀತೀವೋ ಅಲ್ಲಿ ವ್ಯಕ್ತಿಗಳ ಒಂದು ಶ್ರಮ ವಿಭಜನೆಯ ಆಧಾರದಲ್ಲಿ ವಿಶೇಷ ಪರಿಣಿತಿ ಪಡೆದುಕೊಂಡು ಕೆಲಸ ಮಾಡ್ತಿರುವುದನ್ನ ನಾವು ನೋಡ್ತೀವಿ. ಅಂದ್ರೆ ಮಾಹಿತಿ ಸಮಾಜದಲ್ಲಿ ಅವ್ರು ಏನ್ ಮಾಡ್ತಾರೆ, ವ್ಯಕ್ತಿಗಳು ವಿಶೇಷ ಪರಿಣತಿಯನ್ನ ಪಡೆದುಕೊಂಡು, ವಿಶೇಷ ಒಂದು ತರಬೇತಿಯನ್ನು ಪಡೆದುಕೊಂಡು, ವಿಶೇಷ ಪರಿಣಿತಿಯನ್ನು ಪಡೆದುಕೊಂಡು ಅವರ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಆರೋಗ್ಯದಲ್ಲಿ ಏನೋ ಏರುಪೇರಾಗಿದೆ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯದ ವ್ಯವಸ್ಥೆ ಹದಗೆಟ್ಟಿದೆ ಅಂತಂದ್ರೆ, ಆರೋಗ್ಯದಲ್ಲಿನ ದೈಹಿಕವಾದಂತ ನ್ಯೂನತೆಗಳನ್ನ, ದೇಹದಲ್ಲಿನ ಕೆಲವೊಂದು ಅಂಗಾಂಗಗಳನ್ನ ಒಂದು ನ್ಯೂನತೆಗೆ ಒಳಗಾಗಿದೆ ಅಂತಂದ್ರೆ ಅವು ನಾವು ಅವುಗಳ ಒಂದು ಚಿಕಿತ್ಸೆಗಾಗಿ ನಾವು ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿದಂತ ವೈದ್ಯರು ಏನ್ ಮಾಡ್ತಾರೆ, ಆ ಅಂಗಾಂಗಗಳ ನ್ಯೂನತೆಯನ್ನು ಸರಿಪಡಿಸಲಿಕ್ಕೆ ವಿಶೇಷವಾದ ಚಿಕಿತ್ಸೆ ನಡೆಸಬೇಕು. ಆ ವಿಶೇಷ ಚಿಕಿತ್ಸೆಗೆ ವಿಶೇಷ ಪರಿಣಿತರ ಅಗತ್ಯವಿದೆ ಅಂತೇಳಿ ಆ ವಿಶೇಷ ಪರಿಣಿತಿಯ ಡಾಕ್ಟರ್ಗಳನ್ನ, ವೈದ್ಯರುಗಳನ್ನ ಅಲ್ಲಿ ಕರೆಸಿ ಆ ಒಂದು ಏನು ರೋಗಿ ಇದನೋ ಆ ರೋಗಿಗೆ ಸೂಕ್ತವಾದಂತಹ ಒಂದು ಚಿಕಿತ್ಸೆಯನ್ನ ಕೊಡಿಸಿ ಅವರ ಒಂದು ದೇಹವನ್ನ ಸುಧಾರಣೆಯನ್ನ ತರ್ತಾರೆ, ಅವರ ದೇಹದ ಒಂದು ಆರೋಗ್ಯವನ್ನ ಸುಧಾರಿಸ್ತಾರೆ. ಅಂದ್ರೆ ಇಲ್ಲಿ ವಿಶೇಷ ಪರಿಣತಿಯನ್ನ ಆ ವೈದ್ಯರನ್ನ ಏನ್ ಕರೆಸಿದ್ರು, ಎಕ್ಸ್ಪರ್ಟ್ ಅಂತ ಏನ್ ಕರಿತೀವೋ, ಬಹಳ ವಿಶೇಷವಾದ ಪರಿಣತಿಯನ್ನ ಕರೆಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೋ, ಅದೇ ರೀತಿ ಇಂದಿನ ಒಂದು ಮಾಹಿತಿ ಸಮಾಜದ ಡಿಜಿಟಲ್ ಸಮಾಜದಲ್ಲಿ ಆ ಅವರ ಒಂದು ವ್ಯಕ್ತಿಗಳು ಅವರ ಶ್ರಮ ವಿಭಜನೆ ವಿಶೇಷ ಪರಿಣಿತಿಯನ್ನ ಪಡೆದುಕೊಂಡು ತಮ್ಮ ಕೆಲಸಗಳನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ವಿಶೇಷ ಪರಿಣತಿ ಎಂದೇ ಇಲ್ಲಿ ಬಹಳ ಪ್ರಾಧಾನ್ಯತೆಯನ್ನ ಇದು ಪಡೆದುಕೊಂಡಿದೆ. ವಿಶೇಷ ಪರಿಣತಿ ಅಂತಂದ್ರೆ ವಿಶೇಷ ಪರಿಣಿತಿ ತನ್ನ ಒಂದು ಆದ್ಯತೆಯನ್ನ, ತನ್ನ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡವರು. ಯಾಕೆಂದ್ರೆ ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಗೆ ಕಾರಣವಾಗುತ್ತೆ. ಶ್ರಮ ವಿಭಜನೆಯು ಈ ವಿಶೇಷವಾದಂತಹ ಪರಿಣಿತಿಗೆ ಕಾರಣವಾಗುತ್ತೆ. ಆದ್ರೆ ವಿಶೇಷ ಪರಿಣಿತಿ ಅಂದ್ರೆ ಏನು? ವಿಶೇಷ ಪರಿಣಿತಿ ಅಂತಂದ್ರೆ ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ, ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂತಹ ಒಂದು ಕ್ಷೇತ್ರ ಒಂದರಲ್ಲಿ ಆಳವಾದಂತಹ ಜ್ಞಾನವನ್ನ ಪಡೆದುಕೊಂಡಿರೋದು, ತರಬೇತಿ ಅಥವಾ ಕೌಶಲ್ಯವನ್ನ ಪಡೆಯುವುದು. ಯಾವುದಾದರೂ ಒಂದು ನಿರ್ದಿಷ್ಟ
ನಿರ್ದಿಷ್ಟ ಯಾವುದಾದರೂ ಒಂದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ ಮತ್ತು ಕೌಶಲ್ಯವನ್ನು ಪಡೆಯುವುದು, ಇದನ್ನೇ ವಿಶೇಷ ಪರಿಣಿತಿ ಎಂದು ಕರೀತಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮಕ್ಕಳ, ವಿಶೇಷ ಪರಿಣಿತಿ ಎಂದರೇನು? ವಿಶೇಷ ಪರಿಣಿತಿ ಎಂದರೆ ಯಾವುದಾದರೂ ಒಂದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಆಳವಾದ ಜ್ಞಾನ, ಕೌಶಲ್ಯ, ತರಬೇತಿನ ಪಡೆಯುವುದು ಎಂದರ್ಥ. ಇದನ್ನೇ ವಿಶೇಷ ಪರಿಣಿತಿ ಎಂದು ಕರೀತಾರೆ. ಶ್ರಮ ವಿಭಜನೆಯು ಇಂದು ಜನರು ವಿವಿಧ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಪರಿಶ್ರಮಿಸಿ ಹೆಚ್ಚಿನವಾದಂತಹ ಒಂದು ಪ್ರಯತ್ನದ ಮೂಲಕವಾಗಿ ಕೆಲಸವನ್ನು ಅವರು ನಿರ್ವಹಿಸಿ ಆರ್ಥಿಕವನ್ನು ಲಾಭ ಪಡೆಯಕ್ಕೆ ಸಹಾಯಕವಾಗಿದೆ. ಅಂದ್ರೆ ವಿವಿಧ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಒಂದು ಶ್ರಮವಹಿಸಿ ಹೆಚ್ಚಿನವಂತ ಲಾಭವನ್ನ ಅವರು ಕೆಲಸ ಮಾಡಿ ತಮ್ಮ ಲಾಭವನ್ನು ಗಳಿಸ್ತಾರೆ. ಆರ್ಥಿಕ ಹಿತಾಸಕ್ತಿ ಮತ್ತು ಶ್ರಮ ವಿಭಜನೆಯಿಂದ ವರ್ಗ ವ್ಯವಸ್ಥೆಯು ಸೃಷ್ಟಿಗೊಳ್ಳುತ್ತದೆ. ಈ ಶ್ರಮ ವಿಭಜನೆ ವಿಶಾಲ ಸ್ವರೂಪವನ್ನ ಪಡೆದಿದ್ದರಿಂದ ಎಲ್ಲ ವಲಯಗಳಲ್ಲಿ ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತಾರಗೊಂಡು ಇದರ ಪರಿಣಾಮವಾಗಿ ಕೆಲವು ವ್ಯಕ್ತಿಗಳು ಬಂಡವಾಳವನ್ನು ತೊಡಗಿಸಿ ಹೆಚ್ಚು ಲಾಭವನ್ನ ಪಡೆದುಕೊಂಡಾರೆ. ಅಂದ್ರೆ ಈ ಶ್ರಮ ವಿಭಜನೆಯ ಮೂಲಕವಾಗಿ, ಶ್ರಮ ವಿಭಜನೆಯಿಂದಾಗಿ ಅನೇಕ ಜನರೇ ಮಾಡ್ತಿದ್ದಾರೆ, ವ್ಯಕ್ತಿಗಳು ತಮ್ಮ ಹೆಚ್ಚು ಬಂಡವಾಳಗಳನ್ನು ವಿವಿಧ ರೀತಿಯ ಕ್ಷೇತ್ರಗಳಲ್ಲಿ, ವಿವಿಧ ಉದ್ಯಮಗಳಲ್ಲಿ ತಮ್ಮ ಬಂಡವಾಳವನ್ನು ವಿನಿಯೋಗಿಸಿ ತೊಡಗಿಸಿ ಹೆಚ್ಚು ಲಾಭವನ್ನ ಗಳಿಸ್ತಾ ಇದ್ದಾರೆ. ಅದರಿಂದ ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಗೆ ಕಾರಣವಾಗುತ್ತೆ. ಆ ವಿಶೇಷ ಪರಿಣಿತಿಯ ಮೂಲಕವಾಗಿ ನಾವು ಹೇಳಿದ್ವಿ, ವಿಶೇಷ ಪರಿಣಿತಿ ಅಂತಂದ್ರೆ ಒಂದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಆಳವಾದ ಜ್ಞಾನ, ತರಬೇತಿ, ಕೌಶಲ್ಯವನ್ನು ಪಡೆಯುವುದನ್ನೇ ವಿಶೇಷ ಪರಿಣಿತಿ ಅಂತ ಕರೀತಾರೆ. ಇಷ್ಟು ಶ್ರಮ ವಿಭಜನೆ ಮತ್ತು ವಿಶೇಷ ಪರಿಣಿತಿಗೆ ಸಂಬಂಧಪಟ್ಟ ಅಂಶಗಳು. ಅರ್ಥ ಆಯ್ತಾ ಮಕ್ಕಳ? ಅಂದ್ರೆ ಶ್ರಮ ವಿಭಜನೆ ಎಂದ್ರೇನು ಒಂದು ಅಂಶ. ಎರಡನೇದು, ಶ್ರಮ ವಿಭಜನೆಗೆ ಸಂಬಂಧಪಟ್ಟಂತೆ ಪ್ಲೇಟೋ ಅವರು ಬರೆದಂತ ಕೃತಿ ದಿ ರಿಪಬ್ಲಿಕ್. ದಿ ರಿಪಬ್ಲಿಕ್ ಕೃತಿಯಲ್ಲಿ ಶ್ರಮ ವಿಭಜನೆಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆಯನ್ನು ನೀಡ್ತಾರೆ. ಏನ್ ಹೇಳ್ತಾರೆ? ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಯಿಂದ ಕೂಡಿರುತ್ತೆ. ಈ ಸ್ವಾಭಾವಿಕ ಅಸಮಾನತೆಯು ಶ್ರಮ ವಿಭಜನೆಯಿಂದ ಮಾನವನ ಸಮಾಜವು ಸ್ವಾಭಾವಿಕ ಅಸಮಾನತೆಯಿಂದ ರೂಪುಗೊಳ್ಳುತ್ತೆ. ಈ ಸ್ವಾಭಾವಿಕ ಅಸಮಾನತೆ ಶ್ರಮ ವಿಭಜನೆಯಿಂದ ಕೂಡಿರುತ್ತೆ ಅಂತೇಳಿ ಒಂದು ಅಭಿಪ್ರಾಯ ಹೇಳ್ತಾರೆ. ಎಷ್ಟು ಶ್ರಮ ವಿಭಜನೆ ಅರ್ಥ, ನಂತರ ಶ್ರಮ ವಿಭಜನೆಯನ್ನ ಕಾರ್ಲ್ ಮಾರ್ಕ್ಸ್ ಅವರು 2 ಪ್ರಕಾರಗಳಲ್ಲಿ ವಿಂಗಡಿಸಿದ್ದಾರೆ. ಒಂದು ಆರ್ಥಿಕ ಶ್ರಮ ವಿಭಜನೆ, ಇನ್ನೊಂದು ಸಾಮಾಜಿಕ ಶ್ರಮ ವಿಭಜನೆ. ಆರ್ಥಿಕ ಶ್ರಮ ವಿಭಜನೆ ತಾಂತ್ರಿಕ ಸಹಾಯದಿಂದ, ಕಾರ್ಮಿಕರ ಸಹಾಯದಿಂದ ಹೆಚ್ಚು ನಡೆಯುತ್ತೆ. ಸಾಮಾಜಿಕ ಶ್ರಮ ವಿಭಜನೆಯು ವಿವಿಧ ವರ್ಗದ ಜನರ ಒಂದು ಸ್ಥಾನ, ಅವರ ಒಂದು ಏಣಿ ಶ್ರೇಣಿಯ ಮೂಲಕವಾಗಿ ಸಾಮಾಜಿಕ ಶ್ರಮ ವಿಭಜನೆ ರೂಪುಗೊಳ್ಳುತ್ತೆ. ನೆಕ್ಸ್ಟ್, ಈ ಒಂದು ವಿಶೇಷ ಪರಿಣಿತಿ ಎಂದರೇನು? ವಿಶೇಷ ಪರಿಣಿತಿ ಎಂದರೆ ಒಂದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ವ್ಯಕ್ತಿ ಪಡೆದಿರುವಂತಹ ಆಳವಾದ ಜ್ಞಾನ, ತರಬೇತಿ, ಕೌಶಲ್ಯವನ್ನ ನಾವು ವಿಶೇಷ ಪರಿಣಿತಿ ಅಂತ ಕರೀತೀವಿ. ಇಷ್ಟು ಅಂಶಗಳು ಶ್ರಮ ವಿಭಜನೆಗೆ ಸಂಬಂಧಪಟ್ಟ. ಇಲ್ಲಿಗೆ ಈ ಶ್ರಮ ವಿಭಜನೆ ಈ ಒಂದು ಫಲಿತಾಂಶ ಮುಕ್ತಾಯ. ಶ್ರಮ ವಿಭಜನೆ. ಹಾಗಾದ್ರೆ ನೆಕ್ಸ್ಟ್ ಈ ಅಧ್ಯಾಯದ 2ನೇ ಫಲಿತಾಂಶ ದುಡಿಮೆಯಲ್ಲಿ ಅಸಮಾನತೆ. ದುಡಿಮೆ ಅಥವಾ ಉದ್ಯೋಗದಲ್ಲಿ ಅಸಮಾನತೆ. ನಾವು ದುಡಿಮೆಯಲ್ಲಿ ಅಸಮಾನತೆ ಇದೆ ಅಂತ ಹೇಳ್ತಾ ಇದೀವಿ ಅಂದ್ರೆ ಅದರ ಮೊದಲು ದುಡಿಮೆ ಅಂದ್ರೆ ಏನಾಗುತ್ತೆ? ದುಡಿಮೆ ಅಂತ ಅಥವಾ ಉದ್ಯೋಗ ಅಥವಾ ದುಡಿಮೆ ಅಂತಂದ್ರೆ ಒಬ್ಬ ವ್ಯಕ್ತಿ ದೈಹಿಕ ಪರಿಶ್ರಮದಿಂದ ಅಥವಾ ಬೌದ್ಧಿಕವಾದಂತಹ ಒಂದು ಪರಿಶ್ರಮದಿಂದ ಕೆಲಸವನ್ನ ಮಾಡುವುದು. ದೈಹಿಕ ಪರಿಶ್ರಮದಿಂದ ಅಥವಾ ಬೌದ್ಧಿಕ ಪರಿಶ್ರಮದಿಂದ ಅಥವಾ ವಸ್ತು ರೂಪದ ಪ್ರತಿಫಲವನ್ನ ಪಡೆಯೋದು. ಹಣ ಅಥವಾ ವಸ್ತು ರೂಪದ ಪ್ರತಿಫಲವನ್ನು ಪಡೆಯೋದು. ದೈಹಿಕವಾಗಿ ಪರಿಶ್ರಮವನ್ನು ಮಾಡಿ, ಯಾವುದೋ ಒಂದು ಕೆಲಸವನ್ನು ದೈಹಿಕವಾಗಿ ಕೆಲಸವನ್ನು ಮಾಡಿ, ಅಥವಾ ಬೌದ್ಧಿಕವಾದಂತಹ ಒಂದು ಪರಿಶ್ರಮದ ಮೂಲಕವಾಗಿ ಹಣ ಅಥವಾ ವಸ್ತು ರೂಪದಲ್ಲಿ ಅದರ ಪ್ರತಿಫಲವನ್ನು ಪಡೆದುಕೊಳ್ಳೋದು.
ಈಗ ಯಾವುದೋ ಒಬ್ಬ ಕೂಲಿಯನ್ನ ಮಾಡ್ತಾನೆ ಅಂತಂದ್ರೆ ಅವನು ದೈಹಿಕವಾಗಿ ಕೆಲಸವನ್ನ ಮಾಡಿ ಕೂಲಿಯನ್ನ ಮಾಡಿ ಅವನು ಹಣವನ್ನ ಪಡ್ತಾನೆ, ಕೂಲಿಯನ್ನ ಪಡ್ಕೊಂತಾನೆ. ಅದು ಸಹ ಉದ್ಯೋಗ, ದುಡಿಮೆ. ಇನ್ನೊಬ್ಬ ವ್ಯಕ್ತಿ ಅವನು ದೈಹಿಕವಾಗಿ ಕೆಲಸವನ್ನ ಮಾಡದೆ ಒಂದು ಕಂಪ್ಯೂಟರ್, ಇಂದಿನ ತಂತ್ರಜ್ಞಾನದ ಕಂಪ್ಯೂಟರ್ ಸಹಾಯದಿಂದ ಬೌದ್ಧಿಕವಾದಂತಹ ಪರಿಶ್ರಮದಿಂದ ಕೆಲಸವನ್ನು ನಿರ್ವಹಣೆ ಮಾಡ್ತಾನೆ. ಅದಕ್ಕೆ ಅವನ ಪ್ರತಿಫಲವಾಗಿ ಹಣದ ರೂಪದಲ್ಲಾದರೂ ಅದರ ಪ್ರತಿಫಲವನ್ನ ಅಥವಾ ವಸ್ತು ರೂಪದಲ್ಲಾದರೂ ಅವನು ಪಡೆದುಕೊಂಡ ಅಂದ್ರೆ ಅದು ಸಹ ದುಡಿಮೆ ಆಗುತ್ತೆ. ಒಬ್ಬ ವ್ಯಕ್ತಿ ದೈಹಿಕ ಪರಿಶ್ರಮದಿಂದನೋ ಅಥವಾ ಬೌದ್ಧಿಕ ಪರಿಶ್ರಮದಿಂದನೋ ತಾನು ಮಾಡಿದ ಕೆಲಸಕ್ಕೆ ಪ್ರತಿಫಲವಾಗಿ ಹಣವನ್ನ ಅಥವಾ ವಸ್ತು ರೂಪದಲ್ಲಿ ಅವನು ಪಡೆದುಕೊಂಡ ಅಂದ್ರೆ ಅದನ್ನು ನಾವು ಕರಿತೀವಿ ದುಡಿಮೆ ಅಂತ ಕರಿತೀವಿ. ಅಂದ್ರೆ ಈ ದುಡಿಮೆ ಅವನ ದೈಹಿಕ ಶ್ರಮದಿಂದ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲವನ್ನ ಪಡೆದುಕೊಂಡ್ರೆ ಈ ಒಂದು ದುಡಿಮೆ ಅಂತ ಅದನ್ನು ಕರೆಸ್ಕೊಳ್ಳೋದು. ಆದ್ರೆ ಈ ದುಡಿಮೆಯಲ್ಲಿ ಈ ಉದ್ಯೋಗದಲ್ಲಿ ಸಾಕಷ್ಟು ಅಸಮಾನತೆಯನ್ನ ನಾವು ತಾರತಮ್ಯವನ್ನ ನಾವು ನೋಡಬಹುದು. ಯಾಕೆ ತಾರತಮ್ಯ ಉಂಟಾಗುತ್ತೆ ಅಂತಂದ್ರೆ ಒಂದು ಸಮಾನವಾದಂತ ಒಂದು ಕೆಲಸಕ್ಕೆ ಸಮಾನವಾದಂತ ಒಂದು ವೇತನವನ್ನ ಕೊಟ್ರೆ ಆಗ ಅಲ್ಲಿ ಅಸಮಾನತೆ ಇರಲ್ಲ. ಸಮಾನವಾಗಿ ಎಲ್ಲಾ ಕೆಲಸಗಾರರು ಸಹ ಸಮಾನ ಒಂದು ಮನಸ್ಕರಾಗಿ ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ. 10 ಜನ ಕೆಲಸಗಾರರಲ್ಲಿ ಒಂದು ಕೆಲಸಕ್ಕೆ, ಸಮಾನ ಕೆಲಸಕ್ಕೆ 10 ಜನ ಕೆಲಸಗಾರರು ಒಂದೇ ರೀತಿಯಾದ ಸಮಾನವಾದಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ 5 ಜನರಿಗೆ ಒಂದು ರೀತಿಯಾದಂತಹ ಒಂದು ಪ್ರತಿಫಲವಾಗಿ ನಾವು ಹಣವನ್ನ ನೀಡಿದ್ರೆ, ಕೂಲಿಯನ್ನ ನೀಡಿದ್ರೆ, ಇನ್ನು ಉಳಿದಂತ 5 ಜನರಿಗೆ ಇನ್ನು ಹೆಚ್ಚಿನವಾದಂತಹ ಕೂಲಿಯನ್ನು ನೀಡಿದ್ರೆ ಆಗ ಆ ಕೆಲಸಗಾರರ ನಡುವೆ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ, ಆ ದುಡಿಮೆಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ತಾರತಮ್ಯ ಉಂಟಾಗುತ್ತೆ, ಅಸಮಾಧಾನ ಉಂಟಾಗುತ್ತೆ. ಅಲ್ಲಿ ಅವ್ರ ನಡುವೆ ಏನಂತ ಅಸಮಾನತೆಯ ಕಂದಕ, ಈ ಅಂತರ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ನಾವು ಮಾಡಿದ್ದು ಅದೇ ಕೆಲಸ, ಅವ್ರು ಮಾಡಿದ್ದು ಅದೇ ಕೆಲಸ. ನಾವು ಮಾಡಿದ ಆ ಕೆಲಸಕ್ಕೆ ನಮಗೆ ಕೊಟ್ಟಿದ್ದಂತ ಕೂಲಿ ಕೇವಲ 100. ಅದೇ ಕೆಲಸವನ್ನ ಆ ಉಳಿದಂತ 5 ಜನರು ಮಾಡಿದ್ರು. ಅದೇ ಕೆಲಸಕ್ಕೆ ಆ ಕೆಲಸವನ್ನ ಅವ್ರು ಮಾಡಿದ್ಕೆ ಪ್ರತಿಫಲವಾಗಿ ಅವ್ರಿಗೆ ಕೊಟ್ಟಿದ್ದಂತ ಕೂಲಿಗೆ 200. ಈ ರೀತಿಯಾದಂತಹ ಒಂದು ತಾರತಮ್ಯಗಳು ಏನಾಗುತ್ತೆ, ದುಡಿಮೆಯಲ್ಲಿ ಅಥವಾ ಉದ್ಯೋಗದಲ್ಲಿನ ಅಸಮಾನತೆಯ ಒಂದು ಸಂದರ್ಭವನ್ನ, ಪರಿಸ್ಥಿತಿಯನ್ನ ಇವು ಸೃಷ್ಟಿಸ್ತವೆ. ದುಡಿಮೆ ಅಥವಾ ಉದ್ಯೋಗದಲ್ಲಿ ಅಸಮಾನತೆ ಕಂದಕ ಅಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ನಾವು ದುಡಿಮೆ ಅಂದ್ರೆ ಏನು ಅಂತ ತಿಳ್ಕೊಂಡು, ದುಡಿಮೆ ಅಂತಂದ್ರೆ ಒಬ್ಬ ವ್ಯಕ್ತಿ ದೈಹಿಕ ಪರಿಶ್ರಮದಿಂದ ಅಥವಾ ಬೌದ್ಧಿಕ ಪರಿಶ್ರಮದಿಂದ ತಾನು ಮಾಡಿದ ಕೆಲಸಕ್ಕೆ ಪ್ರತಿಫಲವನ್ನ ಆರ್ಥಿಕವಾಗಿ ಅಥವಾ ವಸ್ತು ರೂಪದ ಪ್ರತಿಫಲ ಪಡೆದುಕೊಂಡ್ರೆ ಅದನ್ನು ನಾವು ದುಡಿಮೆ ಅಂತ ಕರೀತೀವಿ. ಯಾಕಂದ್ರೆ ಈ ದುಡಿಮೆಯಲ್ಲಿ ಸಾಕಷ್ಟು ರೀತಿಯಂತಹ ವ್ಯತ್ಯಾಸ, ತಾರತಮ್ಯಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಹಾಗಾದ್ರೆ ಈ ದುಡಿಮೆಯಲ್ಲಿನ ಅಸಮಾನತೆಗೆ ಏನ್ ಕಾರಣ? ದುಡಿಮೆಯಲ್ಲಿನ ಅಸಮಾನತೆಗೆ ಕಾರಣ ಯಾವ್ಯಾವ ಅಂಶಗಳಿಂದ ದುಡಿಮೆಯಲ್ಲಿ ಅಸಮಾನತೆ ಸೃಷ್ಟಿಯಾಗ್ತಾ ಹೋಗುತ್ತೆ? ಮೊದಲನೇದು, ದುಡಿಮೆ ಅಥವಾ ಉದ್ಯೋಗದಲ್ಲಿನ ಅಸಮಾನತೆಗೆ ಕಾರಣಗಳು. ಮೊದಲು ವರ್ಗ. ಮೊದಲನೇ ಅಂಶ ವರ್ಗ. ನಂತರ ಎರಡನೇದು ಆದಾಯ. ಆದಾಯ, ಸಂಭಾವನೆ. ನಾಲ್ಕನೇದು ಒಂದು ದುಡಿಮೆಯ ಅಸಮಾನತೆಗೆ ಕಾರಣಗಳು ಆ ವರ್ಗ, ಆದಾಯ, ಸಂಭಾವನೆ, ಲಿಂಗ ಅಂದ್ರೆ ಪುರುಷ ಮತ್ತು ಮಹಿಳೆ ಅಂತೇಳಿ, ನೆಕ್ಸ್ಟ್ ಪ್ರದೇಶ, ಲಿಂಗ, ಪ್ರದೇಶ, ನಂತರ ಜಾತಿ, ನೆಕ್ಸ್ಟ್ ಕೊನೆಯದು ಧರ್ಮ. ಇಷ್ಟು ಅಂಶಗಳು ಕಾರಣಗಳು ಉದ್ಯೋಗದ ದುಡಿಮೆಯಲ್ಲಿನ ಅಸಮಾನತೆಗೆ ಕಾರಣಗಳು. ಎಕ್ಸಾಮ್ ಕೇಳಬಹುದು, ದುಡಿಮೆಯಲ್ಲಿನ ಅಸಮಾನತೆಗೆ ಕಾರಣಗಳೇನು? ದುಡಿಮೆಯಲ್ಲಿನ ಅಸಮಾನತೆಗೆ ಕಾರಣಗಳು: ಒಂದು ವರ್ಗ, ಎರಡನೇ ಆದಾಯ, ಮೂರನೇದು ಸಂಭಾವನೆ,
4ನೇದು ಲಿಂಗ, 5 ಪ್ರದೇಶ, 6 ಜಾತಿ, 7ನೇದು ಧರ್ಮ. ಇಷ್ಟು ಅಂಶಗಳು ಈ ದುಡಿಮೆನ ಅಸಮಾನತೆ ಕಾರಣ. ಅಲ್ಲಿ ಮೊದಲನೇದು ವರ್ಗ. ಅಂದ್ರೆ ಈ ದುಡಿಮೆಯ ಅಸಮಾನತೆಗೆ ವಿವಿಧ ಭೌಗೋಳಿಕ ಹಿನ್ನೆಲೆಯುಳ್ಳಂತಹ ವರ್ಗದ ಜನರು ಈ ದುಡಿಮೆಗಾದ ಕೆಲಸಕ್ಕೆ ಬರ್ತಾರೆ. ಆ ವಿವಿಧ ಭೌಗೋಳಿಕ ಹಿನ್ನೆಲೆಯಲ್ಲಿ ಬಂದಂತಹ ವಿವಿಧ ವರ್ಗದ ಜನರಲ್ಲಿ ವಿಭಿನ್ನವಾದಂತಹ ದೈಹಿಕವಾದಂತಹ ಸಾಮರ್ಥ್ಯ ಇರುತ್ತೆ. ಎಲ್ಲರೂ ಒಂದೇ ರೀತಿಯಂತ ಸಾಮರ್ಥ್ಯವನ್ನು ಹೊಂದಿರಬಹುದು. ಕೆಲವರು ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ರೆ, ಕೆಲವರು ಕಡಿಮೆ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದರೆ ಇಲ್ಲಿ ಒಂದು ಕೆಲಸವನ್ನು ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ವರ್ಗದ ಜನರಲ್ಲಿ ಆ ಕೆಲಸಕ್ಕೆ, ಅವರು ಮಾಡಿದಂತ ಕೆಲಸಕ್ಕೆ ಪ್ರತಿಫಲವನ್ನ ಸಮಾನ ರೀತಿಯಾಗಿ ಕೊಟ್ರೆ ಆಗ ಅಸಮಾನತೆ ಸೃಷ್ಟಿಯಾಗಲ್ಲ, ಒಂದು ತಾರತಮ್ಯ ಸೃಷ್ಟಿಯಾಗಲ್ಲ. ಆ ಕೆಲಸಕ್ಕೆ, ಆ ವಿಭಿನ್ನ ವರ್ಗದ ಜನರಲ್ಲಿ ಅವರು ಮಾಡಿದಂತಹ ಕೆಲಸಕ್ಕೆ ವಿವಿಧ ರೀತಿಯಾದಂತಹ ಒಂದು ಪ್ರತಿಫಲವನ್ನು ನೀಡಿದರೆ, ಅದು ವಸ್ತು ರೂಪದಲ್ಲಾಗಿರ್ಬೋದು, ಹಣದ ರೂಪದಲ್ಲಾಗಿರ್ಬೋದು, ಆ ಪ್ರತಿಫಲವನ್ನು ನೀಡಿದ್ರೆ ಆಗ ಅವರು ಏನಾಗುತ್ತೆ, ತಾರತಮ್ಯ ಸೃಷ್ಟಿಯಾಗುತ್ತೆ. ಆ ವರ್ಗದ ಜನರಿಗೆ ಹೆಚ್ಚಿನವಾದ ವೇತನವನ್ನ, ಕೂಲಿಯನ್ನ, ಇನ್ನು ಬೇರೆ ವರ್ಗದ ಜನರಿಗೆ ಕಡಿಮೆ ಕೂಲಿಯನ್ನ ಈ ರೀತಿಯಾಗಿ ನಾವು ನೀಡಿದ್ರೆ ಆಗ ಏನಾಗುತ್ತೆ, ಈ ಅಸಮಾನತೆ ಸೃಷ್ಟಿಯಾಗುತ್ತೆ. ವರ್ಗ, ಅವ್ರ ಮೇಲ್ವರ್ಗದವರು, ಇವ್ರು ಕೆಳವರ್ಗದವರು, ಈ ರೀತಿಯಾದಂತಹ ಒಂದು ವರ್ಗ ವ್ಯವಸ್ಥೆ ಏನಾಗುತ್ತೆ, ಅದು ಈ ಒಂದು ಅಸಮಾನತೆ ಸೃಷ್ಟಿಯಾಗ ಕಾರಣವಾಗುತ್ತೆ ದುಡಿಮೆಯಲ್ಲಿ. ಅವರು ಮೇಲ್ವರ್ಗದವರು, ಅವರಿಗೆ ಉತ್ತಮವಾದಂಥ ಕೆಲಸ ಕೊಡ್ರಿ ಉದ್ಯೋಗದಲ್ಲಿ, ಇವರು ಕೆಳವರ್ಗದವರು ಅಂತೇಳಿ ಕಡೆಗಣಿಸಲ್ಪಟ್ರೆ ಆಗ ಏನಾಗುತ್ತೆ, ದುಡಿಮೆಯಲ್ಲಿ ಅಸಮಾನತೆ ಸೃಷ್ಟಿಯಾಗುತ್ತೆ. ಇನ್ನು ಆದಾಯ ಅಂತಂದ್ರೆ, ಈ ಆದಾಯ ಅಥವಾ ಹಣ ಇದು ಮನುಷ್ಯನ ಒಂದು ನೆಮ್ಮದಿಯನ್ನ, ಮನುಷ್ಯನ ಜೀವನವನ್ನ ಇದು ಅಭಿವೃದ್ಧಿಪಡಿಸುತ್ತೆ ಮತ್ತು ಅವನ ನೆಮ್ಮದಿಯ ಜೀವನನೂ ಸಹ ಹಾಳು ಮಾಡುತ್ತೆ. ಈ ಆದಾಯದಿಂದಲೂ ಸಹ ಈ ದುಡಿಮೆಯಲ್ಲಿ ಒಂದು ಅಸಮಾನತೆಯ ಕಂದಕ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಆ ಹಣ ಪ್ರತಿಯೊಬ್ಬರ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನ ಇದು ಹಾಳು. ಅದು ಆಸೆ ಆಕಾಂಕ್ಷೆಗಳಿಗೆ ಇದೇನಾಗುತ್ತೆ ಅಂದ್ರೆ, ಅವನಿಗೆ ಇನ್ನಷ್ಟು ನಾನು ಹೆಚ್ಚು ಹಣ ಗಳಿಸಬೇಕು, ಹೆಚ್ಚು ಆದಾಯ ಗಳಿಸಬೇಕು ಎಂಬ ಒಂದು ಅತಿಯಾದಂತಹ ಒಂದು ಆಸೆ, ಮಹದಾಸೆ ಉದ್ಭವ ಆಗುತ್ತೆ. ಆಗ ಈ ದುಡಿಮೆಯಲ್ಲಿ ಏನಾಗುತ್ತೆ, ಅಸಮಾನತೆ. ಈ ಆದಾಯದಿಂದಾಗಿ ನಾನೇನು ಹೆಚ್ಚು ಆದಾಯ ಗಳಿಸಬೇಕು ಅಂತೇಳಿ ಅನ್ಯ ಮಾರ್ಗಗಳನ್ನ ಇರ್ತಾ ಹೋದಂಗೆ, ಕೆಲವು ದುಡಿಮೆಯಲ್ಲಿ ಬೇರೆ ರೀತಿಯಾದಂತಹ ಒಂದು ಮೂಲಗಳಿಂದ, ಬೇರೆ ರೀತಿಯ ಕಾರ್ಯಗಳ ಮೂಲಕವಾಗಿ ಅನ್ಯ ಮಾರ್ಗದಿಂದಾಗಿ ಅವನು ಹೆಚ್ಚು ಆದಾಯ ಗಳಿಸ್ತಾ ಹೋಗ್ತಾನೆ. ಕೆಲವರು ಹೆಚ್ಚು ಶ್ರಮ ವಹಿಸಿ ಪ್ರಾಮಾಣಿಕತೆಯಿಂದಾಗಿ ತಮ್ಮ ಕೆಲಸವನ್ನ ಮಾಡಿದರು, ಅವರು ಮಾಡಿದಂತ ಕೆಲಸಕ್ಕೆ ಸರಿಯಾದ ರೀತಿಯಾದ ವೇತನವನ್ನು ಕೊಡಲಿಲ್ಲ ಅಂದಾಗ ಆಗ ಏನಾಗುತ್ತೆ, ದುಡಿಮೆಯಲ್ಲಿನ ಒಂದು ಅಸಮಾನತೆ ಸೃಷ್ಟಿಯಾಗುತ್ತೆ. ಅದರಿಂದ ಆದಾಯಗಳು ಸಹ ಇದು ಬಹಳ ಪ್ರಮುಖವಾದಂತಹ ಒಂದು ಕಾರಣ. ನೆಕ್ಸ್ಟ್ ಸಂಭಾವನೆ. ಅವ್ರು ಮಾಡಿದಂಥ ಕೆಲಸಕ್ಕೆ ಒಂದು ವೇತನ ಏನು ಕೊಡ್ತಾರೋ, ಸಂಭಾವನೆಯನ್ನು ಕೊಡುವಂತ ಸಂದರ್ಭದಲ್ಲಿ ಅವರಿಗೆ ಒಂದೇ ಕೆಲಸ ಇರ್ಬೋದು, ಅವ್ರು ಮಾಡಿರೋದು ಒಂದೇ ಕೆಲಸ. ಹಾಗೆ ಹೇಳಿದಾಗೆ ಇಬ್ಬರು ವ್ಯಕ್ತಿಗಳು ಒಂದು ಕೆಲಸವನ್ನು ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಾಡಿದ್ದು ಆ ಕೆಲಸಕ್ಕೆ ಅವನಿಗೆ 100 ರೂಪಾಯಿ ವೇತನ ಕೊಟ್ರೆ, ಇನ್ನೊಬ್ಬ ವ್ಯಕ್ತಿ ಅದೇ ಕೆಲಸವನ್ನ ಮಾಡಿದಾಗ ಅವನಿಗೆ 200 ವೇತನವನ್ನು ಕೊಟ್ರೆ ಆಗ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತ ಅವರ ನಡುವೆ ತಾರತಮ್ಯ ಉಂಟಾಗುತ್ತೆ. ಅದಕ್ಕೆ ಸಂಭಾವನೆ ಏನಿದೆಯೋ ಅದು ಬಹಳ ಪ್ರಮುಖವಾದದ್ದು. ನೆಕ್ಸ್ಟ್ ಲಿಂಗ, ಅದರ ಮಹಿಳೆಯರು ಮತ್ತು ಪುರುಷರು. ಇವತ್ತು ಬಹುತೇಕ ನಮ್ಮ ಗ್ರಾಮೀಣ ಭಾಗದ ಒಂದು ಸಮಾಜದಲ್ಲಿ ದುಡಿಮೆಯಲ್ಲಿ ಸಾಕಷ್ಟು ತಾರತಮ್ಯ ಇದೆ ಅಂತಂದ್ರೆ ಲಿಂಗ ತಾರತಮ್ಯ ಇದೆ. ಪುರುಷರು ಅವ್ರು ಮಾಡಿದಂತ ಕೆಲಸಕ್ಕೆ ಒಂದು ದಿನಕ್ಕೆ ಅವರ ಕನಿಷ್ಠವಾಗಿ 500 ರೂಪಾಯಿ ವೇತನವನ್ನು ಪಡ್ಕೊಂಡು, ಗಂಡ ಆಳು ಅಂತ ಕರಿತೇವೆ. ಯಾವುದೋ ಒಂದು ನಾವು ಹಳ್ಳಿಗಳಲ್ಲಿ ಒಂದು ಕೆಲಸಕ್ಕೆ ನಾವು ಕರ್ಕೊಂಡ್ರೆ, ಆ ಪುರುಷನ ಕರ್ಕೊಂಡ್ರೆ ಅವರಿಗೆ ಒಂದು ದಿನಕ್ಕೆ 500 ಕೂಲಿ ಕೊಡ್ತೀವಿ.
ಅದೇ ಮಹಿಳೆಯರನ್ನ ಏನಾದ್ರೂ ನಾವು ಕೆಲಸಕ್ಕೆ ಕರ್ಕೊಂಡ್ರೆ, ತೋಟದ ಕೆಲಸಕ್ಕೆ, ಹೊಲ ಕೆಲಸಕ್ಕೆ ಅವ್ರನ್ನೇನಾದ್ರು ನಾವು ಕೆಲಸಕ್ಕೆ ನಾವು ನೇಮಿಸಿದ್ವು ಅಂತಂದ್ರೆ, ಆಗ ಒಂದು ದಿನಕ್ಕೆ ಮಹಿಳೆಯರಿಗೆ ನೀಡುವಂತಹ ಒಂದು ಕೂಲಿ 200ರಿಂದ 300 ನೀಡಿ ನೋಡಿ. ಇವರಿಗೆ ಪುರುಷರಿಗೆ 500, ಮಹಿಳೆಯರಿಗೆ 200ರಿಂದ 300. ಇದೇನಾಗುತ್ತೆ, ಈ ರೀತಿಯಾಗಿ ಲಿಂಗ ಒಂದು ತಾರತಮ್ಯ ಏನಾಗುತ್ತೆ, ದುಡಿಮೆಯಲ್ಲಿ ಉದ್ಯೋಗದಲ್ಲಿ ಸೃಷ್ಟಿಯಾಗುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಲಿಂಗ ತಾರತಮ್ಯ, ಪುರುಷರಿಗೆ ಒಂದು ರೀತಿ ಕೂಲಿ, ಮಹಿಳೆಯರಿಗೆ ಒಂದು ರೀತಿಯಾದಂತಹ ಕೂಲಿ ಆಗಿರುತ್ತೆ. ನೆಕ್ಸ್ಟ್ ಪ್ರದೇಶ ಅಂದ್ರೆ ವಿಭಿನ್ನ ಭೌಗೋಳಿಕ ಪ್ರದೇಶದಿಂದ ಕೆಲಸಗಾರ ಬರೋದ್ರಿಂದ ಒಂದು ಪ್ರದೇಶದ ಜನರಿಗೆ ಹೆಚ್ಚಿನ ಆದ್ಯತೆ ಕೊಡೋದು, ಇನ್ನೊಂದು ಪ್ರದೇಶದ ಜನರಿಗೆ ಕಡಿಮೆ ಆದ್ಯತೆ ನೀಡೋದು, ಅವರಿಗೆ ಕಡಿಮೆ ಕೂಲಿ ಕೊಡೋದು, ಇವರಿಗೆ ಹೆಚ್ಚಿಗೆ ಕೂಲಿ ಕೊಡೋದು. ಈ ರೀತಿಯಾದಂತಹ ಪ್ರಾದೇಶಿಕವಾದಂತಹ ಒಂದು ತಾರತಮ್ಯದಿಂದಾಗಿ ಈ ಒಂದು ದುಡಿಮೆಯಲ್ಲಿ ಅಸಮಾನತೆ ಕಂದಕ ಹೆಚ್ಚಾಗಿದೆ. ನೆಕ್ಸ್ಟ್ ಜಾತಿ, ಮೇಲ್ಜಾತಿಯವರು, ಅವರ ಕೆಳ ಜಾತಿಯವರು. ಈ ಜಾತಿ ವ್ಯವಸ್ಥೆ ಎಲ್ಲಿವರೆಗೂ ಸಮಾಜದಲ್ಲಿ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಸಹ ಸಮಾಜ ಒಂದು ಉತ್ತಮವಾದಂತಹ ಒಂದು ನೆಮ್ಮದಿಯಂತಹ ಒಂದು ಅಭಿವೃದ್ಧಿ ಚೌಕಟ್ಟಿನಲ್ಲಿ ಸಮಾಜ ಒಂದು ಸಾಗೋಕೆ ಆಗಲ್ಲ. ಈ ಸಮಾಜದಲ್ಲಿರುವಂತಹ ಇಂಥ ಅನಿಷ್ಟವಾದಂತಹ ಕೆಟ್ಟವಾದಂತಹ ಜಾತಿ ಪದ್ಧತಿಯನ್ನ ಸಂಪೂರ್ಣವಾಗಿ ತೊಡೆದು ಹಾಕಬೇಕು. ಸಂಪೂರ್ಣ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಬೇಕು. ಈ ಜಾತಿ ವ್ಯವಸ್ಥೆಯಿಂದಲೂ ಸಹ ಇವತ್ತು ಈ ಒಂದು ದುಡಿಮೆಯಲ್ಲಿ ಅಸಮಾನತೆ ಉಂಟಾಗಿದೆ. ನೆಕ್ಸ್ಟ್ ಧರ್ಮದ ವಿಚಾರದಲ್ಲೂ ಅಷ್ಟೇ ಈ ಒಂದು ತಾರತಮ್ಯವನ್ನು ನಾವು ನೋಡಬಹುದು. ಅವರು ಒಂದು ಕೆಲಸದಲ್ಲಿರುವಂತಹ ಒಬ್ಬ ಒಂದು ಕೆಲಸದಲ್ಲಿ ಅವರು ಒಂದೇ ಧರ್ಮದವರು ಇದ್ದಂದ್ರೆ ಅವರಿಗೆ ತಮ್ಮ ಧರ್ಮದ ಬಗ್ಗೆ ಅತಿಯಾದಂತಹ ಒಂದು ಧರ್ಮಶ್ರದ್ಧೆ, ನಂಬಿಕೆ ಬೆಳೀತಾ ಹೋಗುತ್ತೆ. ತಮ್ಮ ಧರ್ಮದ ಜನರನ್ನು ಹೆಚ್ಚಿನ ಕೆಲಸಕ್ಕೆ ಸೇರಿಸ್ಕೊಳ್ಳೋಣ, ಬೇರೆ ಧರ್ಮದ ಜನರನ್ನ ಕಡೆಗಣಿಸೋಣ ಎಂಬ ಒಂದು ಒಂದು ಅವರಲ್ಲಿ ಒಂದು ವಿಚಾರಗಳು ಇದ್ದಂಥ ಸಂದರ್ಭದಲ್ಲಿ ಆಗೇನಾಗುತ್ತೆ, ಅವರನ್ನ ಬೇರೆ ಧರ್ಮದ ಜನರನ್ನ ಕಡೆಗಣಿಸ್ತಾ ಹೋಗೋದು, ನಮ್ಮ ಧರ್ಮದ ಜನರನ್ನು ಹೆಚ್ಚಿನದಾಗಿ ಅವರಿಗೆ ಆದ್ಯತೆ ಕೊಟ್ಟು ಅವ್ರಿಗೆ ಹೆಚ್ಚಿನದಾದಂಥ ವೇತನವನ್ನು ಕೊಡೋದು. ಹೀಗೆ ಈ ಧರ್ಮದ ವಿಚಾರದಲ್ಲೂ ಸಹ ನಾವು ಒಂದು ತಾರತಮ್ಯವನ್ನು ನೋಡಬಹುದು. ಇಷ್ಟು ವಿದ್ಯಾರ್ಥಿಗಳೇ ದುಡಿಮೆಯಲ್ಲಿನ ಅಸಮಾನತೆಗೆ ಕಾರಣಗಳು. ದುಡಿಮೆಯಲ್ಲಿನ ಅಸಮಾನತೆ ಕಾರಣಗಳು: 1 ವರ್ಗ, 2 ಆದಾಯ, 3 ಸಂಭಾವನೆ, 4 ಲಿಂಗ, 5 ಪ್ರದೇಶ, 6 ಜಾತಿ, 7 ಧರ್ಮ. ಇವು ದುಡಿಮೆಯಲ್ಲಿನ ಅಸಮಾನತೆಗೆ ಕಾರಣಗಳು. ದುಡಿಮೆ ಅಂದ್ರೇನು, ದುಡಿಮೆಯನ್ನ ಅಸಮಾನತೆಗೆ ಕಾರಣಗಳು ಮತ್ತು ಶ್ರಮ ವಿಭಜನೆ ಅಂದ್ರೇನು, ಶ್ರಮ ವಿಭಜನೆಗೆ ಸಂಬಂಧಪಟ್ಟಂತೆ ಪ್ಲೇಟೋ ಅವರು ನೀಡಿರುವಂತಹ ಒಂದು ಹೇಳಿಕೆ. ನಂತರ ಕಾರ್ಲ್ ಮಾರ್ಕ್ಸ್ ರವರು ಶ್ರಮ ವಿಭಜನೆಗೆ ಸಂಬಂಧಪಟ್ಟಂತೆ ನೀಡಿರುವಂತಹ ಒಂದು ಹೇಳಿಕೆ ಹಾಗೂ ಶ್ರಮ ವಿಭಜನೆಯ ಪ್ರಕಾರಗಳು. ಇಷ್ಟು ಅಂಶಗಳನ್ನ ನಾವು ಇಂದಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಈ ಒಂದು ದುಡಿಮೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಳಿದಂತಹ ಕಲಿಕಾಂಶಗಳು: ಸಂಭಾವನೆ ಸಹಿತ ದುಡಿಮೆ, ಸಂಭಾವನೆ ರಹಿತ ದುಡಿಮೆ, ಹಾಗೂ ಸಂಘಟಿತ ಮತ್ತು ಅಸಂಘಟಿತ ದುಡಿಮೆಗಾರರು, ಅಸಂಘಟಿತ ದುಡಿಮೆಗಾರರ ಸವಾಲುಗಳೇನು, ಇಷ್ಟು ಅಂಶಗಳನ್ನ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಧನ್ಯವಾದ.